ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗಮ್ ವರ್ಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಆದಂತಹ ಬ್ರೈಡಲ್ ಡಿಸೈನನ್ನು ತೊಗೊಂಡು ಬಂದಿದ್ದೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಪೋರ್ಷನ್ ಸ್ಲೀವ್. ಅಡ್ವಾನ್ಸ್ ಕೋರ್ಸಲ್ಲಿ ಕಲಿತವರು ಈ ಥರದ ಬ್ಲೌಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಇದು ಅಡ್ವಾನ್ಸ್ ಕೋರ್ಸಿನ ಸಿಲೆಬಸ್. ಜರ್ದೋಸಿ ವರ್ಕ್ ಅನ್ನೋದು ಇಲ್ಲಿ ತುಂಬಾ ಹೈಲೈಟ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 10 ಇಂಚಿನ ಸ್ಲೀವ್ ಇದೆ. ಸ್ಲೀವಿಗೆ ನೆಕ್ ಲೈನ್ ಸ್ಕ್ಯಾಲಪ್ ಬಾರ್ಡರನ್ನು ಕೊಟ್ಟಿರುವಂಥದ್ದು. ಇದರ ಸ್ಟ್ರೈಟ್ ಲೈನ್ ಇಲ್ಲ, ಇದು ಸ್ಕ್ಯಾಲಪ್ ಬಾರ್ಡರ್ ಬಂದಿದೆ. ಹಾಗೆ ಅವರು ಕಳಿಸಿದಂಥ ಫೋಟೋದಲ್ಲಿ ಹ್ಯಾಂಗಿಂಗ್ ಇದ್ದಿತ್ತು. ಅವರು ಬೇಡ ಅಂದರು, ಬ್ರೈಡಿನ ಬ್ಲೌಸ್ ಇದು, ಬಟ್ ನಾನು ಇದಕ್ಕೆ ಹ್ಯಾಂಗಿಂಗನ್ನು ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿ 2 ಪಿಕಾಕ್ ಈ ವರ್ಕಿನ ಹೈಲೈಟ್. ತುಂಬಾ ಹೆವಿ ಆದಂತಹ ಸ್ಲೀವ್ ಇದು. ಅವರ ಮದುವೆ ಸಿಸ್ಟಮಲ್ಲಿ ಬ್ಯಾಕ್ ಮತ್ತು ಫ್ರಂಟಿನ ಡಿಸೈನ್ ಹೆಚ್ಚಾಗಿ ಕಾಣೋದಿಲ್ಲ. ಸೊ ಸ್ಲೀವನ್ನೇ ತುಂಬಾ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂದಿದ್ರು. ಸೊ ನಾನಿಲ್ಲಿ 2 ಪಿಕಾಕ್ಗಳನ್ನು ಮಾಡಿದ್ದೇನೆ. ಸ್ಯಾಟಿನ್ ಸ್ಟಿಚ್, ಅವರ ಸೀರೆಯಲ್ಲಿದ್ದಂತಹ ಗ್ರೀನ್ ಕಲರನ್ನು ಯೂಸ್ ಮಾಡಿ ಪಿಕಾಕನ್ನು ಮಾಡಿರುವಂಥದ್ದು. ಜರ್ದೋಸಿ ವರ್ಕಲ್ಲಿ ಪಿಕಾಕಿಗೆ ಜುಟ್ಟು ಹಾಗೂ ಕುಕ್ಕನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಪಿಕಾಕಿನ ಬಾಡಿಯಲ್ಲಿ ಇಲ್ಲಿ ಸ್ಯಾಟಿನ್ ಸ್ಟಿಚ್ ರೆಕ್ಕೆಯನ್ನು ಕೊಟ್ಟು ಫುಲ್ ನಮಗೆ ಇಲ್ಲಿ ಬೀಡ್ ವರ್ಕ್ ಹಾಗೂ ವೈಟ್ ಸ್ಟೋನನ್ನು ಇಟ್ಟು ಇಲ್ಲಿ ನಾನು ಬಾಡಿಯನ್ನು ಮಾಡಿದ್ದೇನೆ. ಒಳಗಿನ ಗ್ಯಾಪನ್ನು ಜರ್ದೋಸಿ ಕಂಟಿನ್ಯೂಸ್ ವರ್ಕಲ್ಲಿ ಫಿಲ್ ಮಾಡಿದ್ದೇನೆ. ಇದರ ಗರಿಗಳನ್ನು ಎಂಬೋ ಸ್ಟಿಚ್ ಜರ್ದೋಸಿ ಹಾಗೂ ಕಟ್ದಾನಗಳನ್ನು ಯೂಸ್ ಮಾಡಿರುವಂಥದ್ದು. ನಾನಿಲ್ಲಿ ರೈನ್ಬೋ ಕಲರಿನ ಕಟ್ದಾನಗಳನ್ನು ಯೂಸ್ ಮಾಡಿದ್ದೇನೆ. ಸೊ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟಿಂಗಿಗೆ ಅಥವಾ ಫೋಟೋ ವೀಡಿಯೋಸ್ಗೆ. ಇದು ಶೈನಿ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ರೈನ್ಬೋ ಕಲರ್ ಕಾಣ್ತಿದೆ ನಿಮಗೆ. ಆನಂತರ ಒಂದು ಗೋಪುರದ ಥರದ ಅಥವಾ ಒಂದು ಜರೋಕದ ಮಾಡೆಲಲ್ಲಿ ಇದಕ್ಕೆ ಒಂದು ಬಾರ್ಡ್ರ್ ಬಂದಿದೆ. ಈ ಥರ ಮಧ್ಯದ ಗ್ಯಾಪನ್ನು ಒಂದು ಫ್ಲವರ್ ಹಾಗೂ ಬಳ್ಳಿ ಜರ್ದೋಸಿಯಲ್ಲಿ ಮಾಡಿ ಲೀಫ್ ಮಾಡಿ ಫಿಲ್ ಮಾಡಿದೆ. ಮೇಲ್ಗಡೆಯಲ್ಲಿ ಕೂಡ ಆ ಗ್ಯಾಪನ್ನು ಫಿಲ್ ಮಾಡಲಿಕ್ಕೋಸ್ಕರ ಒಂದು 5 ಫ್ಲವರ್ ಸ್ಯಾಟಿನ್ ಸ್ಟಿಚ್ ಹಾಗೂ ಇಲ್ಲಿ ಜರ್ದೋಸಿಯನ್ನು ಯೂಸ್ ಮಾಡಿ ಫ್ಲವರನ್ನು ಮಾಡಿರುವಂಥದ್ದು. ಅದರ ಮಧ್ಯದಲ್ಲಿ ಎಲೆ ಬಳ್ಳಿಗಳನ್ನು ಹಾಕಿರುವಂಥದ್ದು. ಮತ್ತು ಇಡೀ ಸ್ಲೀವಲ್ಲಿ ಎಲ್ಲೆಲ್ಲ ಖಾಲಿ ಗ್ಯಾಪ್ ಬಂದಿದೆ ಎಲ್ಲವನ್ನು ಪಾನಿ ಚೈನ್ ಹಾಕಿ ಫಿಲ್ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಕ್ಷ್ಮವಾಗಿ ಪಾನಿ ಚೈನನ್ನು ತುಂಬಾ ಹತ್ರ ಹಾಕಿ ಬಟ್ಟೆ ಕಾಣದ ರೀತಿಯಲ್ಲಿ ಫುಲ್ ಕವರ್ ಮಾಡಿರುವಂಥದ್ದು. ಹೇಗನ್ನಿಸ್ತು ಇದು? ಇಷ್ಟ ಆಯಿತಾ? ಇಷ್ಟ ಆದರೆ ಕೂಡಲೇ ಒಂದು ಲೈಕನ್ನು ಕೊಡಿ ಹಾಗೂ ಕೆಳಗೆ ಕಾಮೆಂಟನ್ನು ಮಾಡಿ. ಈ ಥರ ಚೆಕ್ಸ್ ಸ್ಕ್ವೇರ್ ವರ್ಕ್ಗಳನ್ನು ನಾವು ಬೇಸಿಕ್ ಕೋರ್ಸಲ್ಲೇ ಕಲಿಸ್ತೇವೆ. ಕಂಟಿನ್ಯೂಸ್ ವರ್ಕ್ ಜರ್ದೋಸಿಯನ್ನು ಬೇಸಿಕ್ ಕೋರ್ಸಲ್ಲಿ ಕಲಿತೇವೆ. ಬಂದರೆ ತುಂಬಾ ಒಳ್ಳೆಯದು. ಎಷ್ಟು ಹೆವಿ ಲುಕ್ಕನ್ನು ಕೊಡ್ತಾ ಇದೆ ನೋಡಿ. ಅದರ ಮಧ್ಯದಲ್ಲಿ ಆ್ಯಕ್ಚುಲಿ ಚಕ್ರಿ ಮತ್ತು ಸ್ಟೋನ್ ಇದ್ದಿತ್ತು. ನಾನು ಸ್ಟೋನ್ ಬಿದ್ದು ಹೋಗ್ತದೆ ಅನ್ನೋ ಕಾರಣಕ್ಕೆ ಕುಂದನ್ಗಳನ್ನು ಇಲ್ಲಿ ಇಟ್ಟಿದ್ದೇನೆ. ಸೊ ಇದು ಸ್ವಲ್ಪ ಹೆಚ್ಚು ಬಾಳಿಕೆ ಬರ್ತದೆ. ಫೋಟೋಕ್ಕೆ ವೀಡಿಯೋಕ್ಕೆ ಕೂಡ ತುಂಬಿದ ಥರ ಕಾಣುತ್ತೆ. ಸೊ ನಮಗೆ ಬೇಕಿದ್ದ ಹಾಗೆ ನಾವೊಂದು ಡಿಸೈನನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೋದು. ಇವಾಗ ಕೆಲವರು ಖಾಲಿ ಸ್ಲೀವಿಗೆ ಮಾತ್ರ ಈ ಥರ ಡಿಸೈನನ್ನು ಹಾಕಿಕೊಡಿ ಅಂತ ಕೇಳ್ತಾರೆ. ಓನ್ಲಿ ಸ್ಲೀವ್ಸಿಗಾದರೆ ಇದಕ್ಕೆ 2500 ನೀವು ಚಾರ್ಜ್ ಮಾಡ್ಬೋದು. ನನ್ನ ಈ ಬ್ಲೌಸಲ್ಲಿ ಪುನಃ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಕೂಡ ಮಾಡಿದ್ದೇನೆ, ತೋರಿಸ್ತೇನೆ. ನನ್ನ ಕಸ್ಟಮರ್ ಖಾಲಿ ಸಿಂಪಲ್ಲಾಗಿ ಇಷ್ಟೇ ನಮಗೆ ಬೇಕು ಅಂತ ಕೇಳಿದರು. ಇಷ್ಟೇ ಅಂದರೆ ಇಲ್ಲಿ ಸ್ಟೋನ್ಲೆಸ್ ಆಚೆ ಈಚೆ ಆ್ಯಂಟಿಕ್ ಬೀಡಿದ್ದು ನೆಕ್ ಲೈನ್ ಇದ್ದಿತ್ತು ಮತ್ತು ಕುಂದನ್ಗಳನ್ನು ಅಂಟಿಸಿ ಅದರ ಸುತ್ತ ಸ್ಕ್ಯಾಲಪ್ ಶೇಪಲ್ಲಿ ಈ ಥರ ಶುಗರ್ ಬೀಡನ್ನು ಹಾಕಿರುವಂಥದ್ದು. ಒರಿಜಿನಲ್ ಫೋಟೋದಲ್ಲಿ ಚಕ್ರಿ ಇದ್ದಿತ್ತು. ಚಕ್ರಿಯಲ್ಲಿ ಇರುವಂಥ ಸ್ಟೋನ್ ಬಿದ್ದು ಹೋಗ್ತದೆ ಅನ್ನೋ ಕಾರಣಕ್ಕೆ ಇದು ಬಾಳಿಕೆ ಬರಲಿ ಅಂತ ನಾನು ಕುಂದನನ್ನು ಹಾಕಿದ್ದೇನೆ. ಮತ್ತು ಅವರು ಈ ಥರ ಲೆಟರ್ಸ್ ಇರುವ ಹ್ಯಾಂಗಿಂಗನ್ನು ಕೇಳಿದರು, ಅದನ್ನು ಮಾಡಿಕೊಡ್ತಾ ಇದ್ದೇನೆ. ನಾನು ಸಪ್ರೇಟ್ ಚಾರ್ಜ್ ಮಾಡ್ತಾ ಇಲ್ಲ, ಅವ್ರು ಕೇಳಲಿಲ್ಲ. ಬಟ್ ನಾನಿಲ್ಲಿ 2 ಪಿಕೋಕನ್ನು ಬೆನ್ನಿಗೆ ಮಾಡಿಕೊಡ್ತಾ ಇದ್ದೇನೆ. ಯಾಕಂದರೆ ಬೆನ್ನು ತುಂಬ ಸಿಂಪಲ್ ಆಗ್ತದೆ. ಬ್ರೈಡಿನ ಬ್ಲೌಸ್ ಅಲ್ವಾ, ಸ್ವಲ್ಪ ಎದ್ದು ಕಾಣಬೇಕು ಅಥವಾ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ನಾನೇ 2 ಪಿಕಾಕ್ಗಳನ್ನು ಎಕ್ಸ್ಟ್ರಾ ಇಲ್ಲಿ ಮಾಡ್ತಾ ಇದ್ದೇನೆ. ಸೇಮ್ ಕೈಗೆ ಹಾಕಿದಂಥ ಪಿಕಾಕ್ ಅದೇ ಸೈಜ್ ಇದು, ಅದೇ ಟ್ರೇಸನ್ನು ನಾನು ಇದಕ್ಕೆ ಯೂಸ್ ಮಾಡಿದ್ದೇನೆ. ಈ ಪಿಕಾಕು ಸೇಮ್ ಆಗದ ಥರನೇ ಜರ್ದೋಸಿ ಥ್ರೆಡ್ ವರ್ಕ್ ಮತ್ತು ಕಟ್ತಾನದಿಂದ ಮಾಡಿರುವಂಥದ್ದು. ಸ್ಟೋನ್ಲೆಸ್ ಕೂಡ ನಾವು ಮದುಮಗಳಿಗೆ ಹಾಕ್ತೇವೆ, ಯಾಕಂದರೆ ಫೋಟೋಸ್ ವೀಡಿಯೋಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ರೆಗ್ಯುಲರಾಗಿ ಇವಾಗ ಸ್ಟೋನ್ಲೆಸ್ನ ವರ್ಕ್ ಚಾಲ್ತಿಯಲ್ಲಿ ಇಲ್ಲ, ಬಟ್ ನಾವು ಬ್ರೈಡ್ನವ್ರು ಕೇಳಿದಾಗ ಮಾಡ್ತೇವೆ. ಮತ್ತು ಫಿನಿಶಿಂಗೋಸ್ಕರ ಬ್ಯಾಕ್ ನೆಕ್ಕಿಗೆ ಇಲ್ಲಿ ನಾನು 3 ಲೈನ್ ಚೈನ್ ಸ್ಟಿಚನ್ನು ಕೊಟ್ಟಿದ್ದೇನೆ. ಇದನ್ನು ಕೊಟ್ಟರೆ ಟೈಲರಿಗೆ ಹೊಲಿಯುವಾಗ ಬೀಡ್ಸ್ಗಳು ಒಡೆಯೋದಿಲ್ಲ. ಮತ್ತು ಈ ಹ್ಯಾಂಗಿಂಗ್ಸ್ ಕೂಡ ಅಷ್ಟೇ. ಹ್ಯಾಂಗಿಂಗ್ಸ್ಗೆ ನಾವು 200 ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಅಥವಾ ಇಲ್ಲಿ ಕಾಣ್ತಿರೋ ಬುಟ್ಟಗಳೇನಿದ್ದಾವೆ ನಾನು ಜರ್ದೋಸಿಯಲ್ಲಿ ಮಾಡಿದ್ದೀನಿ, ಇದಕ್ಕೆ ಕೂಡ ಒಂದು 200 ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು.
ಜಸ್ಟ್ ಬ್ಯಾಕಿಗೆ 2 ಪಿಕಾಕ್ ಹಾಕಿದರೆ ಅಥವಾ ಈ ಥರ ಸಿಂಪಲ್ ಬ್ಲೌಸ್ ಮಾಡಿಕೊಟ್ರೆ ಎಷ್ಟು ಮೇಡಮ್ ಅಂತ ಕೇಳುವವರಿಗೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಸಿಂಪಲ್ ಆಗಿ ಇಟ್ಟುಕೊಂಡು 2 ಪಿಕಾಕನ್ನು ಮಾಡಿಕೊಟ್ರೆ ನೀವು 2000 ಚಾರ್ಜ್ ಮಾಡ್ಬೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಇವಾಗ ಫ್ರಂಟ್ ನೆಕ್ಕನ್ನು ನೋಡೋಣ. ಇಲ್ಲಿ ನೀವು ಫ್ರಂಟ್ ನೆಕ್ಕನ್ನು ನೋಡಿದಾಗ ಬಟನ್ ಪಟ್ಟಿಯ ತನಕ ನಾನು ವರ್ಕನ್ನು ಕೊಟ್ಟಿದ್ದೇನೆ. ಹಾಗೂ ಸಿಂಪಲ್ ನೆಕ್ಲೈನ್ ಸ್ಟೋನ್ ಲೇಸ್ ಆಚೆ ಈಚೆ ಆ್ಯಂಟಿಕ್ ಬೀಡ್ಸ್ ಬಂದಿದೆ. ಸೇಮ್ ಸ್ಕ್ಯಾಲಪ್ ಶೇಪಲ್ಲಿ ಇಲ್ಲಿ ನಾವು ಕುಂದನನ್ನು ಅಂಟಿಸಿ ಅದಕ್ಕೆ ಸೆಮಿ ಸರ್ಕಲ್ಗಳನ್ನು ಶುಗರ್ ಬೀಡಲ್ಲಿ ಮಾಡಿರುವಂಥದ್ದು. ಇಲ್ಲಿ ಫುಲ್ ನಾನು ಜರ್ದೋಸಿಯದು ಕಂಟಿನ್ಯೂಸ್ ಲೈನ್ಸ್ ಹಾಕಿ ಚಿಕ್ಕ ಚಿಕ್ಕ ಚೆಕ್ಸ್ಗಳನ್ನು ಮಾಡಿದ್ದೇನೆ. ಇದು 1 ಸೆಂಟಿಮೀಟರ್ನ ಚೆಕ್ಸ್. ಇದರ ಮಧ್ಯದಲ್ಲಿ ಕುಂದನ್ಗಳನ್ನು ಅಂಟಿಸಿದ್ದೇನೆ. ಒರಿಜಿನಲ್ ಡಿಸೈನಲ್ಲಿ ಇದೇ ಥರ ಇದ್ದಿತ್ತು. ಬ್ರೈಡಿನ ಬ್ಲೌಸ್ ಆದ ಕಾರಣ ಇದು ಖಾಲಿ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ, ಫೋಟೋದಲ್ಲಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ವರ್ಕ್ ಮಾಡಿದ್ದೇನೆ. ನಿಮಗಿದು ಬ್ಲೌಸ್ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಕೂಡಲೇ ಒಂದು ಲೈಕನ್ನು ಕೊಡಿ ಹಾಗೂ ಕಮೆಂಟನ್ನು ಮಾಡಿ. ಈ ಬ್ಲೌಸಿಗೆ 4000ನಿಂದ 4500 ತನಕ ಚಾರ್ಜ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬ್ರೈಡಿದು ಮದರಿನ ಸ್ಯಾರಿ. ಅದರ ಬ್ಲೌಸನ್ನು ಕೊಟ್ಟಿದ್ದಾರೆ. ನಾವು ಯಾವಾಗಲೂ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡ್ತೇವೆ, ಸೀರೆದು ಒಂದು ಪೀಸನ್ನು ಬ್ಲೌಸಿನೊಟ್ಟಿಗೆ ಅಟ್ಯಾಚ್ ಮಾಡಿ ಸ್ಟೆಪ್ಲರ್ ಮಾಡಿ ಕೊಡಿ ಅಂತ. ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ನಮಗೆ ರಿಯಲಾಗಿ ಒಂದು ಬಟ್ಟೆ ಪೀಸ್ ಹತ್ರದಲ್ಲಿದ್ದರೆ ಎಕ್ಸಾಕ್ಟ್ ಕಲರಿನ ಥ್ರೆಡ್ಡನ್ನು ಹಾಕಲಿಕ್ಕಾಗ್ತದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಪಿಂಕ್ ಕಲರ್ ಅವರ ಸಾರಿಯ ಕಲರ್. ಸೀರೆದೊಂದು ಪೀಸನ್ನು ಅಟ್ಯಾಚ್ ಮಾಡಿದರೆ ಏನಾಗ್ತದೆ, ಅವರು ಕಳಿಸಿದ ಫೋಟೋದಲ್ಲಿದ್ದ ಶೇಡಿನ ಸಿಲ್ಕ್ ಥ್ರೆಡನ್ನು ನಾವು ಹಾಕಬೇಕಾಗ್ತದೆ. ಅದು ಎಕ್ಸಾಕ್ಟ್ ಇರ್ತದಾ ಇಲ್ಲ. ಬೆಳಗ್ಗೆ ಹೊತ್ತಿಗೆ ನೀವು ಫೋಟೋ ತೆಗೆದ್ರೆ ಶೇಡ್ ಒಂದು ರೀತಿ ಬರುತ್ತೆ, ರಾತ್ರಿ ಹೊತ್ತಿಗೆ ನೀವು ಫೋಟೋ ತೆಗೆದ್ರೆ ಒಂದು ರೀತಿ ಬರುತ್ತೆ. ಸೊ ರಿಸ್ಕ್ ಇರ್ತದೆ ಕಲರ್ ಚೇಂಜ್ ಆಗುವಂಥದ್ದು. ಅದಕ್ಕೋಸ್ಕರ ಸೀರೆದು ಒಂದು ತುಂಡನ್ನು ಬ್ಲೌಸ್ ಪೀಸಿನ ಜೊತೆಗೆ ಕಸ್ಟಮರ್ ಅಟ್ಯಾಚ್ ಮಾಡಿ ವರ್ಕಿನವರಿಗೆ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವು ಕೂಡ ಇದನ್ನು ಕೇಳಿ, ಕಸ್ಟಮರ್ಗಳು ಕೂಡ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಇಲ್ಲೊಂದು ಪಿಂಕ್ ಕಲರ್ನ ವಿಂಗ್ಸಿನ ಒಳಗೆ ನಾನು ಸ್ಯಾಟಿನ್ ಸ್ಟಿಚನ್ನು ವರ್ಕ್ ಮಾಡಿದ್ದೇನೆ. ಸುತ್ತ ಈ ವಿಂಗ್ಸಿಗೆ ಕಟ್ದಾನವನ್ನು ಹಾಕಿ ಬಟರ್ಫ್ಲೈಗಳನ್ನು ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ 6 ಬಟರ್ಫ್ಲೈ ಕಾಣ್ತಾ ಇರ್ಬೋದು. ಫುಲ್ ಸ್ಲೀವ್ ಹೆವಿ ಬೇಕು ಅಂತ ಕೇಳಿದರು. ಸೊ ಇವರಿಗೆ ಕೂಡ ನೆಕ್ ಲೈನ್, ದೊಡ್ಡ ಬೀಡ್ ಆಚೀಚೆ ಸಣ್ಣ ಬೀಡು, ಸ್ಟೋನ್ ಲೇಸ ಹಾಗೂ ಶುಗರ್ ಬೀಡಿನ ಒಂದು ನೆಕ್ ಲೈನ್. ಇಲ್ಲಿ ನಮಗೆ ಡ್ರಾಪ್ ಶೇಪಿನ ಕುಂದನ್ಗಳನ್ನು ಅಂಟಿಸಿ ಕಂಟಿನ್ಯೂಸ್ ಜರ್ದೋಸಿ ವರ್ಕನ್ನು ಮಾಡಿ ನೆಕ್ ಲೈನನ್ನು ಮಾಡಿದ್ದು. ಈ ಹ್ಯಾಂಗಿಂಗ್ಸನ್ನು ಅವರು ಕೇಳಲಿಲ್ಲ, ಬೇಡ ಅಂದಿದ್ರು, ಬಟ್ ನಾನು ಮಾಡಿಕೊಡ್ತಾ ಇದ್ದೇನೆ ವಿತ್ ಓನ್ ವಿಲ್ ಆ್ಯಂಡ್ ವಿಶ್. ಹಾಗೆ ಇಲ್ಲಿರುವಂಥ ಬಟರ್ಫ್ಲೈಗಳು ಅವರು ಕೇಳಿದರೆ ಎಕ್ಸಾಕ್ಟ್ ಬೇಕು ಅಂತ, ಸೊ ಎಕ್ಸಾಕ್ಟ್ ಮಾಡಿಕೊಡ್ತಾ ಇರುವಂಥದ್ದು. ಇದಕ್ಕೆ ಕೂಡ ರೈನ್ಬೋ ಕಲರಿನ ಕಡ್ದಾನವನ್ನು ಹಾಕಿದ್ದೇನೆ. ಸೊ ಇದು ತುಂಬಾ ಫೋಟೋಸ್ಗೆ ವೀಡಿಯೋಸ್ಗೆ ಶೈನಿಯಾಗಿ ಎದ್ದು ಕಾಣ್ತದೆ. ಬಟರ್ಫ್ಲೈಯದು ಬಾಡಿಯನ್ನು ಜರ್ದೋಸಿಯಿಂದ ಮಾಡಿದ್ದು, ವಿಂಗ್ಸನ್ನು ಸ್ಯಾಟಿನ್ ಸ್ಟಿಚ್ ಮತ್ತು ಕಡ್ದಾನ ಹಾಕಿ ಫಿಲ್ ಮಾಡಿರುವಂಥದ್ದು. ಮಧ್ಯೆ ಮಧ್ಯೆ ಖಾಲಿ ಸ್ಪೇಸಿಗೆ ಬುಟ್ಟವನ್ನು ಮಾಡಿದ್ದು, ಶುಗರ್ ಬೀಡ್ ಮತ್ತು ಆ್ಯಂಟಿಕ್ ಬೀಡನ್ನು ಸೇರಿಸಿ ಹಾಗೂ ಈ ಕುಂದನ್ಗಳನ್ನು ಕೂಡ ಗ್ಯಾಪಿಗೆ ಅಂಟಿಸಿರುವಂಥದ್ದು. ನಾವು ಬಾರ್ಡ್ರನ್ನು ಬಿಡಲಿಲ್ಲ, ಬಾರ್ಡ್ರನ ಮೇಲೆ ನಾವು ವರ್ಕ್ ಮಾಡಿದ್ದೇವೆ. ಸೊ ಕೆಲವೊಂದು ಬ್ಲೌಸಲ್ಲಿ ವಿಡ್ತ್ ಕಮ್ಮಿ ಇರ್ತದೆ, ಸೊ ನಮಗೆ ಬಟ್ಟೆ ವೇಸ್ಟೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನಿದೆ ಅದರ ಮೇಲೇ ಈ ಥರ 2 ಸ್ಲೀವನ್ನು ಮಾಡಿರುವಂಥದ್ದು. ಹೇಗೆ ಅನ್ನಿಸ್ತು ಈ ಸ್ಲೀವ್? ನಿಮಗೆ ಇಷ್ಟ ಆಯಿತಾ? ಕೂಡಲೇ ಒಂದು ಲೈಕನ್ನು ಕೊಡಿ ಹಾಗೂ ಕಮೆಂಟನ್ನು ಮಾಡಿ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬ್ಯಾಕ್ ನೆಕ್. ಇದರ ಮಲ್ಟಿಪಲ್ ನೆಕ್ಲೈನ್ಸನ್ನು ಕೊಟ್ಟು ಬ್ಯಾಕ್ ನೆಕ್ಕನ್ನು ಮಾಡಿರುವಂಥದ್ದು. ಇಲ್ಲಿ 3 ನೆಕ್ಲೈನ್ ಇದೆ, ನೀವು ನೋಡ್ತಾ ಇರ್ಬೋದು. ದೊಡ್ಡ ಬೀಡು, ಆಚೆ ಈಚೆ ಸಣ್ಣ ಬೀಡು ಬಂದಿದೆ, ಮತ್ತು ಪುನಃ ಸ್ಟೋನ್ ಲೇಸ್, ಶುಗರ್ ಬೀಡು, ಪುನಃ ದೊಡ್ಡ ಬೀಡು, ಪುನಃ ಸಣ್ಣ ಬೀಡು ಬಂದಿದೆ. ಮತ್ತು ಪುನಃ ಫಿನಿಶಿಂಗಿಗೆ ಇಲ್ಲಿ ಡ್ರಾಪ್ ಶೇಪಿನ ಕುಂದನ್ಗಳನ್ನು ಅಂಟಿಸಿ ಕಂಟಿನ್ಯೂಸ್ ಜರ್ದೋಸಿ ವರ್ಕನ್ನು ಮಾಡಿದ್ದು. ಅವರು ಸಿಂಪ್ಲೇ ಇರಲಿ ಬ್ಯಾಕ್ ಮತ್ತು ಫ್ರಂಟ್ ಅಂತ ಹೇಳಿದರು, ಬಟ್ ನನಗೆ ಮನಸ್ಸಾಗಲಿಲ್ಲ. ನಾನು ಕೈಗೆ ಕೊಟ್ಟಂತಹ ಒಂದು ಬಟರ್ಫ್ಲೈಯನ್ನೇ ಸೆಂಟ್ರಿಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ನಾವು ಯಾವಾಗಲೂ ಕಸ್ಟಮರ್ ಕೇಳಿದ್ದಕ್ಕಿಂತ ಒಂಚೂರು ಜಾಸ್ತಿ ವರ್ಕ್ ಮಾಡಿ ಕೊಡಬೇಕು, ಅಥವಾ ನಮಗೆ ಸ್ಯಾಟಿಸ್ಫೈ ಆಗುವ ರೀತಿಯಲ್ಲಿ, ಅಥವಾ ನಮಗೆ ಒಂದು ಖುಷಿಯಾಗುವ ರೀತಿಯಲ್ಲಿ ವರ್ಕ್ ಮಾಡಿ ಕೊಡಬೇಕು. ಈ ಕಸ್ಟಮರ್ ನನಗೆ ಫ್ರೀಡಮನ್ನು ಕೊಟ್ಟಿದ್ದರು. ಸೊ ನಾನು ಅವ್ರು ಹೇಳಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ವರ್ಕನ್ನು ಮಾಡಿ ಕೊಡ್ತಾ ಇದ್ದೇನೆ. ಸೊ ಬ್ಯಾಕ್ ಸೆಂಟ್ರಿಗೆ ಒಂದು ದೊಡ್ಡ ಬಟರ್ಫ್ಲೈಯನ್ನು ಮಾಡಿ ನಾನಿಲ್ಲಿ ಕೊಡ್ತಾ ಇದ್ದೇನೆ. ಬಟರ್ಫ್ಲೈದು ವಿಂಗ್ಸಿನ ಸೈಜನ್ನು ಜಾಸ್ತಿ ಮಾಡಿದೆ, ಬಾಡಿ ಸೈಜನ್ನು ಸಹ ಜಾಸ್ತಿ ಮಾಡಿದ್ದೇನೆ. ಜರ್ದೋಸಿಯದ್ದು ಬಾಡಿ ಹಾಗೂ ಸ್ಯಾಟಿನ್ ಸ್ಟಿಚ್ ಹಾಕಿ, ಸಾರಿಯ ಕಲರ್ ಇದು ಸ್ಯಾಟಿನ್ ಸ್ಟಿಚ್ಚಿನದು ವಿಂಗ್ಸ್ ಹಾಗೂ ಅದರ ಸುತ್ತದ ಫಿಲ್ಲಿಂಗನ್ನು ರೈನ್ಬೋ ಕಲರಿನ ಕಡ್ದಾನ ಹಾಕಿ ಮಾಡಿರುವಂಥದ್ದು. ಖಾಲಿ ಸ್ಪೇಸಿಗೆ ಈ ಥರ ನಾನು ಬುಟ್ಟ ಕೊಟ್ಟಿದ್ದೇನೆ.
ಹೇಗೆ ಅನ್ನಿಸ್ತು, ನಿಮಗೆ ಇಷ್ಟ ಆಯಿತಾ? ಒಂದು ಲೈಕನ್ನು ಕೊಡಿ ಹಾಗೂ ಕಮೆಂಟನ್ನು ಮಾಡಿ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಫ್ರಂಟ್ ನೆಕ್ಕಿಗೆ ಕೂಡ ಮಲ್ಟಿಪಲ್ ನೆಕ್ಲೈನನ್ನು ಮಾಡಿತ್ತು. ದೊಡ್ಡ ಬೀಡ್, ಆಚೀಚೆ ಸಣ್ಣ ಬೀಡ್, ನೆಕ್ಸ್ಟ್ ಸ್ಟೋನ್ ಲೇಸ್, ನೆಕ್ಸ್ಟ್ ಪುನಃ ದೊಡ್ಡ ಬೀಡ್ ಸಣ್ಣ ಬೀಡಿನ ನೆಕ್ಲೈನ್, 3 ನೆಕ್ಲೈನ್ ಬಂದಿದೆ. ಡ್ರಾಪ್ ಶೇಪಿನ ಕುಂದನನ್ನು ಹಾಕಿ ಕಂಟಿನ್ಯೂಸ್ ಜರ್ದೋಸಿ ವರ್ಕನ್ನು ಇಲ್ಲಿ ಮಾಡಿರುವಂಥದ್ದು. ಫ್ರಂಟಿಗೆ ಕೂಡ ನಾನು ಒಂದು ಸಣ್ಣ ಬಟರ್ಫ್ಲೈನ ಮಾಡಿದ್ದೇನೆ. ಸೊ ನನಗದು ಫ್ರಂಟ್ ನೆಕ್ ಕೂಡ ಬೋಳ್ ಕಾಣಬಾರ್ದು ಅಂತ ಇತ್ತು. ಸೊ ನಾನಿಲ್ಲಿ ಸಣ್ಣ ಬಟರ್ಫ್ಲೈನ ಎಕ್ಸ್ಟ್ರಾ ಮಾಡಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು, ನಿಮಗೆ ಏನು ಕಲೀಲಿಕ್ಕೆ ಸಿಕ್ಕಿತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಈ ಥರದ ಇನ್ನಷ್ಟು ವಿಡಿಯೋಗಳನ್ನು ನಿಮಗೆ ನೋಡಬೇಕಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ, ಹಾಗೂ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ನಿಮಗೆ ಕೂಡ ಈ ಥರದ ಬ್ಲೌಸ್ಗಳನ್ನು ಮಾಡಬೇಕು ಅಂತಿದ್ದರೆ ಈ ಥರದ ಬ್ಲೌಸನ್ನು ಮಾಡಲಿಕ್ಕೆ ನೀವು ಬೇಸಿಕ್ ಕೋರ್ಸನ್ನು ಕಲಿತ್ರೆ ಸಾಕಾಗ್ತದೆ. ಸೊ ಬೇಸಿಕ್ ಕೋರ್ಸ್ಗೆ ನೀವು ಎನ್ರೋಲ್ ಆಗ್ಬೋದು. ಕೆಳಗೆ ಕೊಟ್ಟ ನಂಬರನ್ನು ಸಂಪರ್ಕಿಸಿದರೆ ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸಿಗೆ ನೀವು ಎನ್ರೋಲ್ ಆಗ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ನಂಬರನ್ನು ಸಂಪರ್ಕಿಸಿ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.